ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡಾಕ್ಟರ್ ಆಚಾರ ಅಕಾಡೆಮಿ. ಸೊ ಏನಪ್ಪ ಅಂತಾರೆ, ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಫ್ರೆಷರ್ಸ್ಗೆ ಅಮೌಂಟ್ ಕ್ರೆಡಿಟ್ ಆಗಿದೆ. ಸೊ ನಿಮ್ಮ ಯಾರು ಫ್ರೆಷರ್ ಇದ್ದೀರಾ, ಸೊ 1 ಮಂತ್ ಕೂಡ ಅಮೌಂಟ್ ಬಂದಿಲ್ಲ. ಸೊ ಅವರು ನಿಮ್ಮ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ. ಸೊ ಅಮೌಂಟ್ ಕ್ರೆಡಿಟ್ ಆಗಿದೆ 3000 ಕ್ರೆಡಿಟ್ ಆಗಿದೆ, ಮತ್ತು ಒಬ್ಬರಿಗೆ 6000 ಕ್ರೆಡಿಟ್ ಆಗಿದೆ. ಸೊ ನಿಮಗೆ ಪ್ರೂಫ್ ಸಮೇತ ನಿಮಗೆ ಇಲ್ಲಿ ನಮ್ಮ ಟೆಲಿಗ್ರಾಮ್ ಇದರಲ್ಲಿ ಗ್ರೂಪಲ್ಲಿ ಹಾಕಿರ್ತೀನಿ. ಅವ್ರದ್ದು ಪ್ರೂಫ್ ಕೂಡ ಅವರೇ ಕಳಿಸಿದೆ ನನ್ನ ವಾಟ್ಸಪ್ಪಲ್ಲಿ. ಸೊ ಅದು ಕೂಡ ನಿಮಗೆ ಟೆಲಿಗ್ರಾಮಲ್ಲಿ ನಿಮ್ಗೆ ಹಾಕಿರ್ತೀನಿ. ಸೊ ನೋಡ್ಕೊಳ್ಳಿ, ಏನಪ್ಪ ನಿಮ್ಮ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ. ಅಂದರೆ ಯಾರಿಗೆ ಅಮೌಂಟ್ ಬಂದಿಲ್ಲ, ಸೊ ಅವ್ರು ನೀವು ಏನು ಮಾಡಬೇಕಂದ್ರೆ ಅಕೌಂಟು ಮತ್ತು ಪ್ಯಾನ್ ಕಾರ್ಡ್, ಅಂದರೆ ಬ್ಯಾಂಕ್ ಪಾಸ್ಬುಕ್ಕಿಗೆ ಪ್ಯಾನ್ ಕಾರ್ಡ್ ಕಂಪಲ್ಸರಿ ಲಿಂಕ್ ಆಗಲೇಬೇಕು. ಸೊ ಅದಕ್ಕೋಸ್ಕರ ನೀವು ಮಾಡ್ಕೊಳ್ಳಿ, ಇಲ್ಲಾಂದರೆ ಅಮೌಂಟ್ ಬರೋಲ್ಲ 100%. ಇಷ್ಟೇ ಇದೆ ನೋಡಿ. ಮತ್ತು ಇನ್ನೊಂದು, ಯಾರ್ದೆಲ್ಲ ಅಮೌಂಟ್ ಬಂದಿದೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬಿಕೊಳ್ಳಿ. ಯಾಕಂದರೆ 1ನೇ ತಾರೀಕಿಂದ 20ನೇ ತಾರೀಕುವರೆಗೂ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬೋದು ಟೈಮ್ ಇರುತ್ತೆ. ಸೊ ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬಿದ್ರೆ ಮಾತ್ರ ಅಮೌಂಟ್ ಬರುತ್ತೆ, ಇಲ್ಲಾಂದರೆ ಬರೋಲ್ಲ. ಓಕೆ ಫ್ರೆಂಡ್ಸ್, ಮತ್ತು ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬಕ್ಕೆ ಬರಲಿಲ್ಲ ಅಂದರೆ, ಯಾವ ಥರ ತುಂಬಬೇಕಂತ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ. ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಯಾವ ಥರ ತುಂಬಬೇಕಂತ, ಸೊ ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ಥರ ತುಂಬಬೇಕಂತ ಪಿನ್ ಟು ಪಿನ್ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಮತ್ತು ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನೀವು ಸ್ಟೇಟಸ್ ಯಾವ ಥರ ಚೆಕ್ ಮಾಡಬೇಕು, ಯಾವ ಮಂತ್ ಅಮೌಂಟ್ ಬಂದಿದೆ, ಯಾವ ಮಂತ್ ಅಮೌಂಟ್ ಬಂದಿಲ್ಲ, ಹೇಗೆ ಚೆಕ್ ಮಾಡಬೇಕಂತ ಗೊತ್ತಾಗಲಿಲ್ಲ ಅಂದರೆ ಅದು ಕೂಡ ಕಮೆಂಟ್ ಮಾಡಿ. ಸೊ ಅದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಪ್ರತಿಯೊಂದು ನಿಮಗೆ ಹೇಳ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಸೊ ಇನ್ನೂ ಯಾವುದಾದ್ರು ಇನ್ಫಾರ್ಮೇಷನ್ ಬೇಕಾದರೆ ಕಮೆಂಟ್ ಮಾಡಿ. ಮತ್ತು ವರ್ಕ್ ಫ್ರಮ್ ಹೋಮ್ ಜಾಬ್ ಬೇಕಾದರೆ ಕಮೆಂಟ್ ಮಾಡಿ. ಮತ್ತು ಯಾವುದೇ ಗೌರ್ಮೆಂಟ್ ಜಾಬ್ ಬಗ್ಗೆ ಸೊ ಬೇಕಾದರೆ ಅದು ಕೂಡ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಈ ಡಾಕ್ಟರ್ ಆಚಾರ್ಯ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಈ ವಿಡಿಯೋ ಲೈಕ್ ಮಾಡಿ ದಯವಿಟ್ಟು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಥ್ಯಾಂಕ್ ಯು ಸೋ ಮಚ್.